ನಿಮ್ಮ ಬಾಡಿಯಲ್ಲಿರೋ DNA ನ ಸ್ಟಡಿ ಮಾಡಿ ಫ್ಯೂಚರ್ ಡಿಸೀಸ್ನ ಪ್ರಿಡಿಕ್ಷನ್ ಮಾಡ್ಬೋದು ಅಂದರೆ ನಂಬ್ತೀರಾ? ಎಸ್, ಈ ಟೆಕ್ನಾಲಜಿ ಹಿಂದೆ ಇರೋ ಸೈನ್ಸೇ ಬಯೋಟೆಕ್ನಾಲಜಿ. ಹಾಯ್, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ BSc ಬಯೋಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅಂದರೆ BSc ಬಯೋಟೆಕ್ನಾಲಜಿ ಅಂದರೆ ಏನು, ಸ್ಟೂಡೆಂಟ್ಸ್ ಆ್ಯಕ್ಚುಯಲ್ ಆಗಿ ಏನು ಕಲಿತಾರೆ, ಸ್ಕೋಪ್ ಇದೆನಾ ಇಲ್ವಾ, ಗೋರ್ಮೆಂಟ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ಯಾವ ಜಾಬ್ ಅಪಾರ್ಚುನಿಟೀಸ್ ಇದೆ, ಕಂಪ್ಲೀಟ್ ಆಗಿ ಈ ವಿಡಿಯೋಲಿ ನೋಡೋಣ ಅಂತ. ಕೋವಿಡ್ ವ್ಯಾಕ್ಸಿನ್ ಹೇಗೆ ಡೆವಲಪ್ ಆಯಿತು, DNA ಟೆಸ್ಟಿಂಗ್ ಹೇಗೆ ಮಾಡ್ತಾರೆ, ಒಂದು ಸಣ್ಣ DNA ಸ್ಯಾಂಪಲಿಂದ ಒಬ್ಬ ವ್ಯಕ್ತಿ ಯಾರು ಅಂತ ಐಡೆಂಟಿಫೈ ಮಾಡ್ಬೋದು. ಈ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಸಿಗೋದು ಒಂದೇ ಫೀಲ್ಡಲ್ಲಿ, ಅದೇ ಬಯೋಟೆಕ್ನಾಲಜಿ. BSc ಬಯೋಟೆಕ್ನಾಲಜಿ ಇದು 3 ಇಯರ್ಸ್ ಕೋರ್ಸ್ ಆಗಿರುತ್ತೆ. ಎಲಿಜಿಬಿಲಿಟಿ PUC ಸೈನ್ಸ್. ಬಯೋಟೆಕ್ನಾಲಜಿ ಸ್ಟೂಡೆಂಟ್ಸ್ ಆಕ್ಚುಯಲ್ ಆಗಿ ಏನು ಮಾಡ್ತಾರೆ, ಇದು ತುಂಬ ಜನ ಕೇಳುವ ಕಾಮನ್ ಕ್ವಶನ್. ಬಯೋಟೆಕ್ನಾಲಜಿ ಗ್ರಾಜ್ಯುಯೇಟ್ಸ್ ರಿಸರ್ಚ್ ಲ್ಯಾಬ್, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಆ್ಯಂಡ್ ಫುಡ್ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ಬೋದು. ಅವರ ವರ್ಕ್ ಏನಂದರೆ ಲ್ಯಾಬೊರೇಟರಿ ಟೆಸ್ಟಿಂಗ್, ರಿಸರ್ಚ್ ಸಪೋರ್ಟ್, QC ಚೆಕಿಂಗ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಕ್ಲಿನಿಕಲ್ ರಿಸರ್ಚ್ ಆಕ್ಟಿವಿಟೀಸ್, ಡಾಕ್ಯುಮೆಂಟೇಷನ್ ಆ್ಯಂಡ್ ಅನಲೈಸಿಸ್. ಆ್ಯಂಡ್ ಗೋರ್ಮೆಂಟ್ ಸೆಕ್ಟರಲ್ಲಿ ಜಾಬ್ ನೋಡೋದಾದರೆ ಗೋರ್ಮೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಬರುವಂತಹ ಡ್ರಗ್ ಟೆಸ್ಟಿಂಗ್ ಲ್ಯಾಬ್ಸ್ ಆ್ಯಂಡ್ ಪಬ್ಲಿಕ್ ಲ್ಯಾಬ್ಸ್ ಆ್ಯಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೋದು. ಮತ್ತು ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಫುಡ್ ಸೇಫ್ಟಿ ಆಫೀಸರ್ FSO ಆಗಿನೂ ವರ್ಕ್ ಮಾಡ್ಬೋದು. ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುವಂತಹ CSIR ಆ್ಯಂಡ್ DRDOದಲ್ಲಿ ಆಸ್ ಎ ಬಯೋಟೆಕ್ನಾಲಜಿಕಲ್ ರಿಸರ್ಚ್ ಪೋಸ್ಟ್ ಅಂತಲೂ ತಗೋತಾರೆ. ಆ್ಯಂಡ್ ಹೈಯರ್ ಸ್ಟಡೀಸ್ MSc ಇನ್ ಬಯೋಟೆಕ್ನಾಲಜಿ ಮಾಡಿದರೆ ಸೈಂಟಿಸ್ಟ್, ರಿಸರ್ಚ್ ಆಫೀಸರ್ ಪೊಸಿಷನ್ಗೂ ಕೂಡ ಹೋಗ್ಬೋದು. ಆ್ಯಂಡ್ ಪ್ರೈವೇಟ್ ಸೆಕ್ಟರಲ್ಲಿ ಬಯೋಟೆಕ್ನಾಲಜಿಸ್ಟ್ಗಳಿಗೆ ಮಾತ್ರ ಹ್ಯೂಜ್ ಅಪಾರ್ಚುನಿಟೀಸ್ ಇದೆ. ಲೈಕ್ ಫಾರ್ಮಾ ಕಂಪನೀಸ್, ಬಯೋಟೆಕ್ ಕಂಪನೀಸ್, ಹೆಲ್ತ್ ಕೇರ್ ಇಂಡಸ್ಟ್ರೀಸ್, ಫುಡ್ ಇಂಡಸ್ಟ್ರೀಸ್, CRO ಕ್ಲಿನಿಕಲ್ ರಿಸರ್ಚ್ ಆರ್ಗನೈಸೇಷನ್, ಇದರಲ್ಲಿ ಬಯೋಟೆಕ್ನಾಲಜಿಸ್ಟ್ಗಳಿಗೆ ಹ್ಯೂಜ್ ಅಪಾರ್ಚುನಿಟೀಸ್ ಇದೆ. ಆ್ಯಂಡ್ ಫೇಮಸ್ ಬಯೋಟೆಕ್ನಾಲಜಿ ಕಂಪನೀಸ್ ಆಗಿರುವಂತಹ ಬಯೋಕಾನ್, ಭಾರತ್ ಬಯೋಟೆಕ್, ಸಿಂಜಿನ್ ಇಂಟರ್ನ್ಯಾಷನಲ್, ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಲ್ಲಿ ವರ್ಕ್ ಮಾಡ್ಬೋದು. ಆ್ಯಂಡ್ ಒಂದು ವಿಷಯ ನೆನ್ಪಿಡಿ, ಹೈಯರ್ ಸ್ಟಡೀಸ್ ಮಾಡಿದರೆ ಕರಿಯರ್ ಗ್ರೋತ್ ಆ್ಯಂಡ್ ಸ್ಯಾಲರಿ ಅಪಾರ್ಚುನಿಟೀಸ್ ಇನ್ನೂ ಹೆಚ್ಚಾಗುತ್ತೆ. BSc ಬಯೋಟೆಕ್ನಾಲಜಿ ಬಗ್ಗೆ ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.